ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ ಧನ್ಯವಾದಗಳು. ಹಾಗೂ ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ, ಸದ್ಗುರುಗಳಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗಲೂ ನಮ್ಮೆಲ್ಲರ ಜೊತೆ ಹೀಗೆ ಇರಲಿ ಅಂತ ಹೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಎಲ್ಲರಿಗೂ ಕೂಡ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ಸೊ ನಿಧಾನವಾಗಿ ನಾವು ಎಲ್ಲರೂ ಕೂಡ ಧ್ಯಾನವನ್ನ ನಾವು ಮಾಡೋಣ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಾವು ಗಮನಿಸಬೇಕಾಗಿರುವಂತ ಅಂಶಗಳು ಯಾವ್ಯಾವು ಅಂತ ಹೇಳಿದ್ರೆ, ನಾವು ನಮ್ಮ ಆಹಾರ ಪದ್ಧತಿಯನ್ನು ನಾವು ಬದಲಾಯಿಸ್ಕೊಳ್ಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮ್ಗೆ ಧ್ಯಾನ ಮಾಡೋದಿಕ್ಕೆ ನಮ್ಮ ಶರೀರ ಒಂದು ವಾಹನ ತರ. ಈ ವಾಹನ ಚೆನ್ನಾಗಿತ್ತು ಅಂತ ಹೇಳಿದ್ರೆ ನಾವು ಎಲ್ಲಿಗಾದ್ರೂ ಪ್ರಯಾಣ ಮಾಡಬಹುದು. ನಾವು ಧ್ಯಾನವನ್ನು ಕೂಡ ನಾವು ಮಾಡಬಹುದು. ಹಾಗಾಗಿ ನಾವು ಏನ್ ಮಾಡ್ಬೇಕು ಅಂದ್ರೆ, ಮಸಾಲ ಪದಾರ್ಥಗಳಾಗಿರ್ಬಹುದು, ತುಂಬಾ ಸ್ಪೈಸಿ ಆಗಿರುವಂತದ್ದು, ಖಾರ ಹುಳಿ ಎಲ್ಲವನ್ನು ಕೂಡ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಮಾಧ್ಯಮವಾಗಿ, ಮೀಡಿಯಂ ಆಗಿ ನಾವು ತಿನ್ಬೇಕಾಗುತ್ತೆ. ಬೇಯಿಸಿದ ಆಹಾರವನ್ನು ಕೂಡ ನಾವು ಡೇ ಬೈ ಡೇ ನಾವು ಕಡಿಮೆ ತಿನ್ನುವುದನ್ನ ಕಡಿಮೆ ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಅಂದ್ರೆ ನಮ್ಮ ಮನೋದಶೆಗಳು ಯಾವ್ಯಾವ್ದಿದೆ ಅನ್ನೋದ್ರ ಮೇಲೆ ನಾವು ಅದನ್ನ ನಮ್ಮ ಲಕ್ಷ್ಯವನ್ನ ನಾವು ನೋಡ್ಕೊಳ್ಬೇಕಾಗುತ್ತೆ. ನಾನು ಯಾವ ಗುರಿಯನ್ನ ತಲುಪಬೇಕು, ಆ ಗುರಿಯ ಅನುಕೂಲಕ್ಕೆ ಅನುಗುಣವಾಗಿ ನಾವು ಧ್ಯಾನವನ್ನ ನಾವು ಮಾಡ್ಕೊಳ್ತಾ ಬರ್ಬೇಕಾಗುತ್ತೆ. ಅಂದ್ರೆ ನನ್ನ ಮನೋಕಾಮನೆಗಳನ್ನ ಈಡೇರಿಸ್ಕೊಳ್ಳೋಕೆ ನಾವು ಧ್ಯಾನವನ್ನ ಮಾಡ್ಬೇಕಾ, ಅಥವಾ ನಮ್ಮ ಇಚ್ಛೆಗಳನ್ನ ಈಡೇರಿಸ್ಕೊಳ್ಳೋದಿಕ್ಕೆ ನಾವು ಧ್ಯಾನವನ್ನ ಮಾಡ್ಬೇಕಾ, ಅಥವಾ ಪರಮ ತತ್ವವನ್ನ ನಾವು ಕಾಣ್ಬೇಕಾ ಅನ್ನೋದ್ರ ಮೇಲೆ ನಮ್ಮ ಧ್ಯಾನಗಳು ಅನುಗುಣವಾಗಿರುತ್ತೆ. ಹಾಗಾಗಿ ನಾವು ತೆಗೆದುಕೊಳ್ಳುವಂತ ಆಹಾರ ಯಾವ ತರ ಇರ್ಬೇಕು ಅಂತ ಹೇಳ್ತಂದ್ರೆ, ಅದು ಆಲ್ಕಲೈನ್ ಇರ್ಬೇಕು. ನಮ್ಮ ಬಾಡಿಯ pH ಲೆವೆಲ್ಗೆ ಅದು ಹೊಂದ್ಕೊಳ್ಳೋ ರೀತಿಯಲ್ಲಿ ಇದ್ದಾಗ ನಮಗೆ ಧ್ಯಾನವನ್ನ ಮಾಡೋದಿಕ್ಕೆ ನಮ್ಗೆ ಸಹಾಯ ಆಗುತ್ತೆ. ತುಂಬಾ ಹೊಟ್ಟೆ ತುಂಬಾ ತಿನ್ಕೊಂಡು ತುಂಬಾ ಮಸಾಲೆಗಳನ್ನ ತಿಂದಾಗ ಅದು ಡೈಜೆಷನ್ನೇ ಆಗ್ತಾ ಇಲ್ಲ ಅಂತ ಹೇಳಿದಾಗ ನಮ್ಗೆ ಧ್ಯಾನ ಮಾಡೋದಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ನಾವು ಇವಾಗ ಒಂದು ಸರಳವಾದಂತಹ ಸುಂದರವಾದ ಧ್ಯಾನವನ್ನ ಮಾಡೋಣ. ಅದಕ್ಕಿಂತಲೂ ಮುಂಚೆ ನೀವು ಎಲ್ಲರೂ ಕೂಡ ನೀರನ್ನ ಕುಡ್ಕೊಳ್ಳಿ. ನಿಧಾನವಾಗಿ ಆರಾಮವಾಗಿ ಕುತ್ಕೊಳ್ಳಿ. ವಿಶ್ರಾಂತಿಯಿಂದ ಕುಳಿತುಕೊಳ್ಳೋಣ. ಆರಾಮವಾಗಿ ಸಡಿಲವಾಗಿ ಕುತ್ಕೊಳ್ಳೋಣ. ನಿಮ್ಗೆ ಗೋಡೆ ಸಪೋರ್ಟ್ ಬೇಕು ಅಂದ್ರೆ ತಗೋಬಹುದು. ಕೈಗಳನ್ನ ಒಂದ್ರೊಳಗಡೆ ಒಂದು ಜೋಡಿಸಿ ನಿಧಾನವಾಗಿ ನಮ್ಮ ತೊಡೆಯ ಮೇಲೆ ನಾವು ಕುತ್ಕೊಳ್ಳೋಣ. ಹಾಗೆ
ಕೋಮಲತೆಯಿಂದ ನಾವು ಕಣ್ಣನ್ನ ಮುಚ್ಚೋಣ. ಮುಖದಲ್ಲಿ ಮಂದಹಾಸ ಇರಲಿ. ನಾವು ಧ್ಯಾನವನ್ನ ಮಾಡ್ಬೇಕಾದ್ರೆ ನಾವು ಚಕ್ಕಲ್ ಮಕ್ಕಳಿಗೆ ಹಾಕೊಂಡು ನಾವು ಕೆಳಗಡೆ ಕುತ್ಕೊಂಡು ನಾವು ಧ್ಯಾನವನ್ನ ಮಾಡಬಹುದು. ಸೋಫಾ ಮೇಲಾದ್ರೂ ಕುತ್ಕೊಂಡು ಮಾಡ್ಬೋದು, ಕುರ್ಚಿ ಮೇಲಾದ್ರೂ ಕುತ್ಕೊಂಡು ಮಾಡ್ಬೋದು. ನಮಗೆ ಎಲ್ಲಿ ಅನುಕೂಲ ಅಂತ ಅನ್ಸುತ್ತೋ ಅಲ್ಲಿ ನಾವು ಧ್ಯಾನವನ್ನ ಮಾಡಬಹುದಾಗಿದೆ. ಕೆಲವೊಮ್ಮೆ ನಮ್ಮ ಶರೀರದ ಅಸಹಾಯಕತೆ ಆದಾಗ ನಾವು ಮಲಗಿಕೊಂಡು ಕೂಡ ನಾವು ಧ್ಯಾನವನ್ನ ಮಾಡಬಹುದು. ಏನೇ ಆದರೂ ಕೂಡ ನಮ್ಮ ಗಮನ ಎಲ್ಲವೂ ಕೂಡ ಸದಾ ನಾವು ನಿರಂತರವಾಗಿ ಈ ಧ್ಯಾನದ ಜೊತೆಯಲ್ಲಿ ನಾವು ಇರ್ಬೇಕಾಗುತ್ತೇವೆ. ನಿಧಾನವಾಗಿ ನಾವು ನಮ್ಮ ಎಲ್ಲ ಗಮನವನ್ನು ಈಗ ನಾವು ಉಸಿರಿನ ಕಡೆಗೆ ತಗೊಂಡು ಬರೋಣ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಮತ್ತೊಮ್ಮೆ ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ಹಾಗೆ ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡೋಣ. ಹಾಗೆ ನಿರಂತರವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ, ಹೊರಗಡೆ ಬಿಡಿ. ಬೆಚ್ಚಗಿನ ಉಸಿರು ಒಳಗಡೆ ಬರ್ತಾ ಇದೆ. ತಣ್ಣನೆ ಉಸಿರು ಹಾಗೆ ಹೊರಗಡೆ ಹೋಗ್ತಾ ಇದೆ. ತಣ್ಣನೆ ಉಸಿರು ಶರೀರದ ಒಳಗಡೆ ಬರ್ತಾ ಇದೆ. ಬೆಚ್ಚಗಿನ ಉಸಿರು ಶರೀರದಿಂದ ಹೊರಗಡೆ ಹೋಗ್ತಾ ಇದೆ. ಹಾಗೆ ಇದನ್ನ ಸಹಜವಾಗಿ ಉಸಿರನ್ನ ತಗೊಳ್ಳೋಣ. ನಾವು ಉಸಿರು ತಗೊಳ್ಳೋದು ಬೇಡ, ನಾವು ಉಸಿರನ್ನ ಬಿಡೋದು ಬೇಡ. ನಾವು ಆ ಉಸಿರಿನೊಳಗಡೆ ನಾವು ಒಂದಾಗಿ ಬಿಡ್ಬೇಕು. ನಮ್ಮ ಉಸಿರು ಎಷ್ಟು ರೂಪಾಂತರಗೊಳ್ತಾ ಇದೆ. ನಾವು ಪ್ರಯತ್ನನೇ ಮಾಡೋ ಅವಶ್ಯಕತೆನೇ ಇರುವುದಿಲ್ಲ. ಉಸಿರು ತನಗೆ ತಾನೇ ಬರುತ್ತೆ, ತನಗೆ ತಾನೇ ಹೋಗುವುದು. ಆ ಉದ್ದನೆಯ ಉಸಿರು ಇವಾಗ ನೋಡಿ ಎಷ್ಟು ಚಿಕ್ಕದಾಗಿ ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ.
ಹಾಗೆ ನಿಧಾನವಾಗಿ ನಮ್ಮ ಎಲ್ಲ ಗಮನವನ್ನು ಕೂಡ ನಾವು ಮೂಲಾಧಾರ ಚಕ್ರದ ಕಡೆಗೆ ತಗೊಂಡ್ಬರೋಣ. ಜಸ್ಟ್ ನಾವೇನು ಅಂತ ಹೇಳ್ತೇವೆ, ಅಲ್ಲಿರುವಂತಹ ಪರಮಾತ್ಮನ ದಿವ್ಯ ಚೈತನ್ಯವನ್ನು ನಾವು ಜಸ್ಟ್ ಗಮನಿಸೋಣ ಅಷ್ಟೇ, ನೋಡ್ಬೇಕು ನಾವಷ್ಟೇ ನೀರಿದ್ದು. ಅಲ್ಲಿ ಏನು ಸಂವೇದನೆಗಳಾಗ್ತಾ ಇದೆ, ಅಲ್ಲಿರುವಂತಹ ಶಕ್ತಿಯ ಚೈತನ್ಯ ಯಾವುದು, ಜಸ್ಟ್ ನೋಡೋದಷ್ಟೇ ನಮ್ಮ ಕೆಲಸ. ಹಾಗೆ ಚೈತನ್ಯವು ಹಾಗೆ ಮುಂದೆ ಮೇಲೆ ಸಾಗುತ್ತಾ 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 ನಮ್ಮ ಸ್ವಾಧಿಷ್ಠಾನ ಚಕ್ರದ ಕಡೆಗೆ ಬಂದಿದೆ. ಅಲ್ಲಾಗ್ತಾ ಇರುವಂತ ಸಂವೇದನೆಗಳು, ಅಲ್ಲಿ ಆಗ್ತಾ ಇರುವಂತ ವೈಬ್ರೇಷನ್ಸ್ಗಳು, ಕೆಲವರಿಗೆ ಹೀಟ್ ಆಗಬಹುದು, ಕೆಲವರಿಗೆ ತಣ್ಣನೆಯ ಅನುಭವಗಳಾಗಬಹುದು. ಜಸ್ಟ್ ಅದನ್ನ ನಾವು ಅನುಭವಿಸ್ತಾ ಬರೋಣ. ಆ ಕೇಸರಿಯ ಬಣ್ಣದ ಪ್ರಕಾಶವು ವಿಸ್ತಾರವಾಗಿ ಹರಡುತ್ತಾ 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 ನಮ್ಮ ಹಿಂದೆ ಮುಂದೆ ಅಕ್ಕ ಪಕ್ಕ ಎಲ್ಲವರಿಗೂ ಕೂಡ ಆ ಚೈತನ್ಯ ಆ ಪರಮಾತ್ಮನ ದಿವ್ಯ ಶಕ್ತಿಯು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ನಾಭಿಯ ಚಕ್ರದ ಕಡೆಗೆ ಬಂತು. ಹಾಗೆ ನಮ್ಮ ಎಲ್ಲ ಗಮನವನ್ನು, ಸಂಪೂರ್ಣವಾದಂತ ಗಮನವನ್ನು ನಾವು ನಮ್ಮ ನಾಭಿಯ ಕಡೆಗೆ ನಾವು ತಗೊಂಡ್ಬರೋಣ. ಹಳದಿ ಬಣ್ಣದ ಪ್ರಕಾಶವು ಎಷ್ಟು ದಿವ್ಯಮಯವಾಗಿ ಪ್ರಜ್ವಲಿಸ್ತಾ ಇದೆ. ಅಲ್ಲಿ ಆಗ್ತಾ ಇರುವಂತ ಅನುಭವಗಳನ್ನ, ಸಂವೇದನೆಗಳನ್ನ ಗಮನಿಸ್ತಾ ಇದೆ. ಎಷ್ಟು ಶಕ್ತಿಯುತವಾದಂತ ಈ ಚೈತನ್ಯವು ಇಡೀ ಶರೀರವನ್ನೆಲ್ಲ ಕೂಡ ಒಂದು ಎಷ್ಟು ತೇಜಸ್ವಿನ ತುಂಬ್ತಾ ಇದೆ. ಹಾಗೆ ಈ ಚೈತನ್ಯವು ಮೆಲ್ಲ ಮೆಲ್ಲಗೆ ಮುಂದೆ ಸಾಗುತ್ತಾ 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 ನಮ್ಮ ಹೃದಯ ಚಕ್ರವನ್ನ ತಲುಪಿದೆ.
ನಮ್ಮ ಹೃದಯ ಚಕ್ರವೆಲ್ಲವೂ ಕೂಡ ಹಗುರವಾದ ಹಾಗೆ, ಒಂಥರ ಉಲ್ಲಾಸ ಆದ ಹಾಗೆ, ಈ ಒಂದು ಚೈತನ್ಯ ಶಕ್ತಿ ಹಸಿರು ಬಣ್ಣದಲ್ಲಿ ಎಲ್ಲಾ ಕಡೆಯೂ ಕೂಡ ಆನಂದವಾದಂತಹ ಅನುಭವಗಳನ್ನು, ಅಲ್ಲಿ ಆಗ್ತಾ ಇರುವಂತಹ ಸಂವೇದನೆಗಳನ್ನು ಹಾಗೆ ನೀವು ಆ ಸಾಕ್ಷೀಯ ಭಾವದಿಂದ, ನಾವೇನು ಮಾಡೋದು ಬೇಕಾಗಿಲ್ಲ, ನಮ್ಮ ಗಮನ ಎಲ್ಲವನ್ನು ಕೂಡ ಅಲ್ಲಿ ಇಟ್ಟು ನಾವು ಜಸ್ಟ್ ನೋಡ್ತಾ ಬರ್ಬೇಕು, ಗಮನಿಸ್ತಾ ಬರ್ಬೇಕು. ಹಾಗೆ ಈ ದೈವ್ಯಮಯವಾದಂತಹ ವೇಗವಾಗಿ ನಡೆಯುವ ಚೈತನ್ಯದ ಪ್ರಕಾಶವು ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಗಂಟಲಿನ ಚಕ್ರದಲ್ಲಿ ಬಂದು ಸೇರ್ತಾ ಇದ್ದೇವೆ. ಗಂಟಲಿನ ಭಾಗಗಳೆಲ್ಲವೂ ಕೂಡ ಅಲ್ಲಿ ಆಗ್ತಾ ಇರುವಂತಹ ಸಂವೇದನೆಗಳನ್ನು ನೀವು ಗಮನಿಸ್ತಾ ಬನ್ನಿ. ನಿಮ್ಮ ಸುತ್ತಮುತ್ತ ಹಾಗೆ ಮುಂದೆ ಸಾಗುತ್ತಾ 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 ಆಗ್ನೇಯ ಚಕ್ರವನ್ನು ತಲುಪಿದೆ. ನಮ್ಮ ಆಗ್ನೇಯ ಚಕ್ರದಲ್ಲಿರುವಂತಹ ಈ ಪರಮಾತ್ಮ ದಿವ್ಯ ಚೈತನ್ಯ ಪ್ರಕಾಶದಲ್ಲಿ ಆಗ್ತಾ ಇರುವ ಸಂವೇದನೆಗಳು, ಅಲ್ಲಿ ನಿಮ್ಗೆ ಏನ್ ಅನುಭವಗಳಾಗ್ತಾ ಇದೆಯೋ ಅದೆಲ್ಲವನ್ನು ಕೂಡ ಸಂಪೂರ್ಣವಾಗಿ ಗಮನಿಸಿ. ಹಾಗೆ ಮುಂದೆ ಸಾಗುತ್ತಾ 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 ನಮ್ಮ ಸಹಸ್ರಾರ ಚಂದ್ರನಿಗೆ ಬರೋಣ. ಎಂತ ಪ್ರಕಾಶ 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 ಪ್ರಕಾಶ, ಸಹಸ್ರ ಚಕ್ರವೆಲ್ಲವೂ ಕೂಡ ಸಂಪೂರ್ಣವಾಗಿ ಪ್ರಕಾಶ ಪ್ರಕಾಶ ಪ್ರಕಾಶದಿಂದ ಕಮಲದ ಹೂವು ಹೇಗೆ ಆ ದಳಗಳು ಹರಡುತ್ತೋ ಹಾಗೆ ನಮ್ಮ ಸಹಸ್ರಾರ ಚಕ್ರದಲ್ಲಿ ಇರುವಂತಹ ದಳಗಳೆಲ್ಲವೂ ಕೂಡ ಒಂದೊಂದಾಗಿ 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 ಪ್ರಕಾಶ 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 ಪ್ರಕಾಶ. ಎಷ್ಟು ತೇಜೋಮಯವಾದಂತ ಪ್ರಕಾಶವನ್ನು ಸ್ಥಾಪನೆ ಆಗ್ತದೆ.
ಪ್ರಕಾಶ 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 ಪ್ರಕಾಶ. ಹಾಗೆ ಆ ಬ್ರಹ್ಮಾಂಡವಿದ್ದಲೂ ಕೂಡ ದೀಪ್ಯಮಯವಾದಂತಹ ಗೋಲ್ಡನ್ 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 ನಮ್ಮ ಸಹಸ್ರ ಚಕ್ರದ ಸಹಸ್ರದಳ ಕಮಲಗಳಾದ ರೀತಿಯಲ್ಲಿ ಪ್ರಕಾಶವು ಹರಿದು ಹೇಗೆ ಬ್ರಹ್ಮಾಂಡದಿಂದ ಬರ್ತಾ ಇದೆ ಹಾಗೆ ಬಂದು 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 ಸುರಿದು 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 ನಮ್ಮ ಸಹಸ್ರಾರ ಚಕ್ರವೆಲ್ಲವೂ ಕೂಡ ದಿವ್ಯಮಯವಾಗಿ ಹರಡುತ್ತಾ ಇದ್ದವು. ಮೊಗ್ಗಾಗಿರುವಂತಹ ಹೂವು ಹೇಗೆ ಆ ಸೂರ್ಯನ ಪ್ರಕಾಶದಿಂದ ಆ ದಿವ್ಯ ತೇಜಸ್ಸಿನಿಂದ ಅರಳುತ್ತೋ ಹಾಗೆ ಕೇವಲ ಪ್ರಕಾಶ 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 ಪ್ರಕಾಶ. ಆ ಮಧ್ಯ ಭಾಗದಲ್ಲಿ ನೀವು ಗಮನಿಸ್ತಾ ಬನ್ನಿ. ಅಲ್ಲಿ ನೆಲೆ ನಿಂತಿರುವಂತ ಆ ಪರಮಾತ್ಮನ ದಿವ್ಯ ಚೈತನ್ಯ ಯಾವುದು, ಆ ಪ್ರಕಾಶ ಯಾವುದು ಅಂತ ಇಲ್ಲಿ ಆ ಪ್ರಕಾಶವನ್ನು ನೀವು ನೋಡ್ತಾ ಬಂದಾಗ ನಿಮಗೆ ಅರಿವಿಗೆ ಗೊತ್ತಾಗುತ್ತೆ. ನೋಡ್ಬೇಕು ನೀವು ಪ್ರಕಾಶ ಯಾವುದು ಅಂತ. ಆ ಪರಮಾತ್ಮನ ದಿವ್ಯ ಚೈತನ್ಯದ ಆಶೀರ್ವಾದವನ್ನ ಪಡೆದಂತ ನಮ್ಮ ಈ ಒಂದು ದಿವ್ಯ ಚೈತನ್ಯವು ಧಾಮ ಹಾಗೆ ನಿಧಾನವಾಗಿ ನಮ್ಮ ಮೂರನೇ ಕಣ್ಣಿನಲ್ಲಿ ಬಂದು ಸೇರಿದ್ದೇವೆ. ನಿಧಾನವಾಗಿ ಉಸಿರನ್ನ ಒಳಗಡೆ ತಗೊಳ್ಳಿ. ನಿಧಾನವಾಗಿ ಉಸಿರನ್ನ ಹೊರಗೆ ಬಿಡಿ. ಕಾಲ್ಬೆರಳುಗಳನ್ನ ಅಲುಗಾಡಿಸಿ, ಕೈ ಬೆರಳುಗಳನ್ನ ಅಲುಗಾಡಿಸಿ, ನಿಧಾನವಾಗಿ ಆ ಪರಮಾತ್ಮನ ದಿವ್ಯ ಚೈತನ್ಯದ ಶಕ್ತಿಯನ್ನ ನಮ್ಮ ಶರೀರದ ಎಲ್ಲ ಭಾಗಗಳಲ್ಲಿ ಕೂಡ ನಾವು ತುಂಬಿಸಿಕೊಳ್ಳೋಣ. ನಿಧಾನವಾಗಿ ಹಾಗೆ ಕಣ್ಣನ್ನ ತೆರೆಯಿರಿ. ಹರೇ ರಾಮ ಹರೇ ಕೃಷ್ಣ